ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಚಾಮರಾಜನಗರ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು 40 ಬಹು ಆಯ್ಕೆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಪ್ರಶ್ನೆ 1, ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಯಾವುದು? ಸೊ ತಮ್ಮೆಲ್ಲರೂ ಗೊತ್ತಿದ್ದಂಗೆ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡ್ರು. 2, ಲಾರ್ಡ್ ವೆಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣ ಏನು? ಸರಿ ಉತ್ತರ, ಲಾರ್ಡ್ ವೆಲೆಸ್ಲಿಯ ಯುದ್ಧ ಪ್ರೀತಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಸೊ ಅದಕ್ಕಾಗಿ ಆತ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ತೆರಳಿದ. ಪ್ರಶ್ನೆ 3, ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆ ಪರಿಚಯವನ್ನು ಮಾಡಿದವರು ಯಾರು? ಸರಿ ಉತ್ತರ, ಲಾರ್ಡ್ ಕಾರ್ನ್ ವಾಲಿಸ್. ಸೊ ಮೊಟ್ಟ ಮೊದಲಿಗೆ ಸಿವಿಲ್ ಸರ್ವಿಸ್ ಸಿಸ್ಟಮ್ ಅನ್ನು ಏನು ಮಾಡಿದ್ರಪ್ಪ ಅಂದರೆ ಇಂಟ್ರೊಡ್ಯೂಸನ್ ಮಾಡ್ತಾರೆ ಭಾರತಕ್ಕೆ ಲಾರ್ಡ್ ಕಾರ್ನ್ ವಾಲಿಸ್. 4, ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿ ಉತ್ತರ ಇತ್ತು ವೆಂಕಟಪ್ಪ ನಾಯ್ಕ ಅವರು ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿ ಉತ್ತರ, ಜ್ಯೋತಿಬಾ ಫುಲೆ ಅವರು. ಪ್ರಶ್ನೆ 6, ಆತ್ಮೀಯ ಸಭಾವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆತ್ಮೀಯ ಸಭಾವನ್ನು ಸ್ಥಾಪಿಸಿದವರೇ ರಾಜಾರಾಮ್ ಮೋಹನ್ ರಾಯರು. ಪ್ರಶ್ನೆ 7, ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿ ಬಂದೂಕು ಬಳಸುವುದನ್ನು ವಿರೋಧಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಮಂಗಲ್ ಪಾಂಡೆ ಏನು ಮಾಡ್ತಾನಪ್ಪ ಅಂದರೆ ಆ ರಾಯಲ್ ಎನ್ಫೀಲ್ಡ್ ಬಂದೂಕಿಗೆ ಒಂದು ಕೊಬ್ಬು, ಹಂದಿ ಮತ್ತು ದನದ ಕೊಬ್ಬಿರುತ್ತೆ, ಅದನ್ನು ಸವರಿರ್ತಾರೆ. ವಿರೋಧಿಸಿ ಏನು ಮಾಡ್ತಾನಪ್ಪ ಅಂದರೆ ರೊಚ್ಚಿಗೆದ್ದು ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾನೆ. 8, ಕೆಳಗಿನ ಯಾವುದು 1858ರ ವಿಕ್ಟೋರಿಯಾ ರಾಣಿಯ ಘೋಷಣೆಯ ಮುಖ್ಯ ಅಂಶ ಅಲ್ಲ ಅಂತ ಹೇಳಿದ್ದಾರೆ. ಸೊ ಸರಿ ಉತ್ತರ ಇತ್ತು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಭಾರತದ ವ್ಯವಹಾರಗಳ ಜವಾಬ್ದಾರಿ ನೀಡೋದು ಇದು ಮುಖ್ಯ ಅಂಶ ಅಲ್ಲ. 9, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಕೇಳಿದ್ದಾರೆ. ದಾದಾಬಾಯಿ ನವರೋಜಿ. ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಅವರು ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 11, 1929ರಲ್ಲಿ ಲಾಹೋರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ 11ರ ಸರಿಯಾದ ಉತ್ತರ ಇದೆ ಜವಾಹರ್ಲಾಲ್ ನೆಹರು ಅವರು. 12, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 12ರಲ್ಲಿ ಸೊ ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದ್ದಾರೆ. 13, ಯಾವ ತಿದ್ದುಪಡಿ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ್ದಾರೆ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಪದಗಳನ್ನು ಸೇರಿಸಿದ್ದಾರೆ. 14, ಲೋಕ್ಪಾಲ್ ಸಂಸ್ಥೆಯ ಸ್ಥಾಪನೆ ಮಾಡಿದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಲೋಕ್ಪಾಲ್ ಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಭ್ರಷ್ಟಾಚಾರದ ನಿಯಂತ್ರಣ. ಪ್ರಶ್ನೆ 15, ನೆಲ್ಸನ್ ಮಂಡೇಲಾರನ್ನ ಆಫ್ರಿಕಾದ ಗಾಂಧಿ ಅಂತ ಕರೆಯಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ವರ್ಣಭೇದ ನೀತಿಯನ್ನು ಖಂಡಿಸಿದ್ದರಿಂದ ನೆಲ್ಸನ್ ಮಂಡೇಲಾರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಪ್ರಶ್ನೆ 16, 1971ರಲ್ಲಿ 20 ವರ್ಷಗಳ ಶಾಂತಿ ಮೈತ್ರಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭಾರತ, ರಷ್ಯಾ ಅವೆರಡೂ ಕೂಡ ಏನು ಮಾಡಿದಪ್ಪ ಅಂತಂದ್ರೆ ಶಾಂತಿ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದ್ದವು 20 ವರ್ಷಗಳ ಅವಧಿಗೆ. 17, ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದ ವರ್ಷ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 1948 ಸರಿ ಉತ್ತರ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಮಾದರಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಂಗಸಂಸ್ಥೆ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಭದ್ರತಾ ಸಮಿತಿ. ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಮಾದರಿಯಲ್ಲಿ ಕೆಲಸ ಮಾಡ್ತದೆ. 19, ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಎಂದು ಸಾರಲಾದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 21A. 21A ಇದು ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಅಂತ ಸಾರಿದೆ. 20, ಶ್ರಮ ವಿಭಜನೆಗೆ ಯಾವುದು ಕಾರಣ ಅಂತ ಕೇಳಿದ್ದಾರೆ. ಸೊ ಶ್ರಮ ವಿಭಜನೆಗೆ ಕಾರಣ ಅದು ವಿಶೇಷ ಪರಿಣತಿ. 21, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ಕೇಳಿದ್ದಾರೆ. ಸೊ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದ್ರು. 22, ಕಾನದ ಹಸಿವು ಅಂತ ಕೇಳಿದ್ದಾರೆ. ಸೊ ಅಪೌಷ್ಟಿಕತೆಯನ್ನು ಏನಂತಾರೆ, ಕಾನದ ಹಸಿವು ಅಂತ ಕರೀತಾರೆ. 23, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ
ಅದು ಅನೈಮುಡಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳತಕ್ಕಂಥ ಮಳೆಗೆ ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ಅಲ್ಲಿ ಕಾಲ್ ಬೈಸಾಖಿ ಅಂತ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ. 25 ಪರ್ವತಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಜೈವಿಕ ವಸ್ತುಗಳ ಕೊಳೆಯುವಿಕೆಯಿಂದ ಪರ್ವತದ ಮಣ್ಣು ಉತ್ಪತ್ತಿ ಆಗುತ್ತೆ. 26 ಭಾರತದ ಪೂರ್ವ ಕರಾವಳಿಯ ನದಿಮುಖಜ ಭೂಮಿಗಳಲ್ಲಿ ಕಂಡುಬರ್ತಕ್ಕಂಥ ಕಾಡುಗಳು ಯಾವುವು? ಸೊ ಪೂರ್ವವಾಗಿರ್ತಕ್ಕಂಥ ಕಂಡುಬರ್ತಕ್ಕಂಥ ಕಾಡುಗಳು ಅವೇ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರೀತಾರೆ. 26C ಮ್ಯಾಂಗ್ರೋವ್ ಕಾಡುಗಳು. 27 ಆಲ್ಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟೆಗಳನ್ನು ಈ ನದಿಗೆ ನಿರ್ಮಿಸಲಾಗಿದೆ. ಸೊ ಅದು ಮುಖ್ಯವಾಗಿ ಕೃಷ್ಣಾ ನದಿಗೆ ಏನು ಮಾಡಿದ್ದಾರೆ? ಆಲ್ಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. 28 ಸಾಕಷ್ಟು ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ನೀರಾವರಿ ನೆರವಿಲ್ಲದೆ ಬೆಳೆಗಳನ್ನು ಬೆಳೆಯೋದಕ್ಕೆ ಏನಂತ ಕರೀತಾರೆ? ಅದನ್ನು ಆರ್ದ್ರ ಬೇಸಾಯ ಅಂತ ಕರೀತಾರೆ. 29 ಭಾರತದ ಮೊದಲ ರೈಲು ಮಾರ್ಗ ಯಾವ ಸ್ಥಳಗಳ ನಡುವೆ ನಿರ್ಮಾಣ ಆಯಿತು? ಅದು ಇತ್ತು ಮುಂಬೈ ಮತ್ತು ಥಾನಾ ಅಂತಕ್ಕಂಥ ನಗರಗಳ ನಡುವೆ ನಿರ್ಮಾಣ ಆಯಿತು. ಪ್ರಶ್ನೆ 30 ಅರಬ್ಬಿ ಸಮುದ್ರದ ರಾಣಿ ಅಂತ ಕರೆಯಲ್ಪಡ್ತಕ್ಕಂಥ ಬಂದರು ಯಾವುದು? ಕೊಚ್ಚಿ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳ್ತಾರೆ. ಯಾವ ಕೈಗಾರಿಕೆ ಅರಣ್ಯ ಆಧಾರಿತ ಕೈಗಾರಿಕೆ ಅಂತ ಕೇಳಿದ್ದಾರೆ? ಕಾಗದದ ಕೈಗಾರಿಕೆ, ಅದು ಅರಣ್ಯ ಆಧಾರಿತ ಕೈಗಾರಿಕೆಗೆ ಉದಾಹರಣೆ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಯಾವುದನ್ನು ಕರೀತಾರೆ? ಬೆಂಗಳೂರು ನಗರವನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. 33 ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಹೆಚ್ಚಾಗಿ ಎಲ್ಲಿ ಸಂಭವಿಸ್ತವೆ? ಬಂಗಾಳ ಕೊಲ್ಲಿಯಲ್ಲಿ. ಸೊ ಉಷ್ಣವಲಯದ ಆವರ್ತ ಮಾರುತಗಳು ಹೆಚ್ಚಾಗಿ ಸಂಭವಿಸ್ತವೆ. 2011ನೇ ಸಾಲಿನಲ್ಲಿ ಭಾರತದಲ್ಲಿ ಲಿಂಗ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ? 945. ಸೊ ಸೆಕ್ಸ್ ರೇಸಿಯೋ ಅದು 2011ರಲ್ಲಿ ಭಾರತದಲ್ಲಿ ಪುರುಷ ಮತ್ತು ಸ್ತ್ರೀಯರ ಲಿಂಗಾನುಪಾತ 1000 ಪುರುಷರಿಗೆ 945 ಮಹಿಳೆಯರು. 35 ಭಾರತದಲ್ಲಿ 3 ಹಂತಗಳ ಪಂಚಾಯಿತಿಗಳನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಅಸ್ತಿತ್ವಕ್ಕೆ ತಂದಿದ್ದಾರೆ? ಅದನ್ನ 73ನೇ ತಿದ್ದುಪಡಿ ಪ್ರಕಾರ 3 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಭಾರತದ ನೈಜ ಅಭಿವೃದ್ಧಿ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು? ಸೊ ಭಾರತದ ನೈಜ ಅಭಿವೃದ್ಧಿ ಅದನ್ನ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರೇ ಮಹಾತ್ಮ ಗಾಂಧೀಜಿ ಅವರು. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು? ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತಾರಲ್ಲ, ಅದನ್ನ ಆ ಒಂದು ಖಾತೆಯನ್ನು ಬಳಸಿ ನಾವು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನು ತುಂಬಬಹುದು, ಹಣವನ್ನು ತೆಗೆದುಕೊಳ್ಳಬಹುದು. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಯಾವುದನ್ನ ಕರೀತಾರೆ? ಸೊ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದನ್ನ ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಬ್ಯಾಂಕ್ಗಳ ತಾಯಿ ಅಂತಲೂ ಕೂಡ ಕರೀತಾರೆ. 39 ವಿಶ್ವ ಗ್ರಾಹಕರ ದಿನ ಯಾವಾಗ ಆಚರಿಸ್ತಾರೆ? ಮಾರ್ಚ್ 15ಕ್ಕೆ ಏನು ಮಾಡ್ತಾರಪ್ಪ ಅಂದರೆ ವಿಶ್ವ ಗ್ರಾಹಕರ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ನಾವು ಇಲ್ಲಿಯವರೆಗೆ ಬಹಳ ವಿಷಯಗಳ ಒಂದು ಗಣಿತ ಒಂದು ಬಿಟ್ಟು ಎಲ್ಲ ವಿಷಯಗಳ ಒಂದು ಪೋರ್ಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಕೆಲವೇ ಒಂದು 2-3 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಸೊ ವಿಡಿಯೋಗಳನ್ನು ನೋಡಿದ ತಕ್ಷಣ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಓಕೆ, ಇಷ್ಟ ಆದರೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ನಲ್ಲಿ ತಾವುಗಳು ಪೋಸ್ಟನ್ನು ಸಹಿತ ಮಾಡ್ಬೋದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ಅದುವೇ ನಮಗೆ ಒಂದು ಮೋಟಿವೇಶನ್ ಮತ್ತು ಇನ್ಸ್ಪೈರ್ ಅಂತ ಹೇಳ್ತೀವಿ. ಓಕೆ, 40ನೇ ಪ್ರಶ್ನೆ ಇತ್ತು. ಪರಿಹಾರದ ಮೊತ್ತ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತ ಕೂಡಿದ್ದರೆ ಯಾವ ಆಯೋಗಕ್ಕೆ ದೂರು ಸಲ್ಲಿಸಬೇಕಂತ ಹೇಳ್ತಾರೆ? ಅದಿತ್ತು ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿಗಳೇ, ವಿಡಿಯೋಗಳನ್ನು ನೋಡಿ ಮತ್ತು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ.